ನಾನು BDA ಚೇರ್ಮನ್ ಕೃಷ್ಣಪ್ಪನವರು, ಸತೀಶ್ ರೆಡ್ಡಿ ಅವರು, ರಾಮಮೂರ್ತಿ ಅವರು, ನಮ್ಮ ಯೂನಿಯನ್ ಸೆಕ್ರೆಟರಿ ಮೆಟ್ರೋ MD, ಬ್ಯಾಂಗ್ಳೂರು ಸಿಟಿ ಕಮಿಷನರ್ ಮತ್ತು ಅವರೆಲ್ಲ ತಂಡ ಎಲ್ಲೋ ಲೈನ್ನ ಪರಿಶೀಲನೆ ಮಾಡೋಕ್ಕೆ ನಾವು ಬಂದಿದ್ದೀವಿ. 31ನೇ ತಾರೀಕು 30 ಜುಲೈ ಕಮಿಷನರ್ ಆಫ್ ಮೆಟ್ರೋ ರೈಲ್ವೆ ಸೇಫ್ಟಿ ಅವರು ನಮಗೆ ಇದನ್ನ ಇನಾಗ್ರೇಟ್ ಮಾಡ್ಬೋದು, ಸೇಫ್ಟಿ ಇದೆ ಅಂತೇಳಿ ಅವರು ನಮಗೆ ಪತ್ರ ಬರೆದಿದ್ದಾರೆ. ನಾವು ಪ್ರೈಮ್ ಮಿನಿಸ್ಟರ್ಗೆ ಈ ವಿಚಾರವನ್ನು ತಿಳಿಸಿದ್ದೇವೆ. ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ ಕೂಡ ಅವರು ಗಮನಕ್ಕೆ ಅವರ ಮುಖಾಂತರನೇ ಈ ಕಾಗದ ಬಂದಿದೆ. ಸೊ ಪ್ರೈಮ್ ಮಿನಿಸ್ಟರ್ ಅವರು 10ನೇ ತಾರೀಕಿಗೆ ಟೈಮ್ ಕೊಟ್ಟಿದ್ದಾರೆ. ಇನ್ನ ಪ್ರೋಗ್ರಾಮ್ ಯಾವ ರೀತಿ ಇರಬೇಕು ಅಂತ ವರ್ಕೌಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ರೈಲ್ವೆ ಸ್ಟೇಷನ್ ಕೂಡ ಒಂದು ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆಯ ಒಂದು ಪ್ರೋಗ್ರಾಮ್ ಕೂಡ ಇದೆ. ಇದು ಕೂಡ ಇನಾಗ್ರೇಟ್ ಮಾಡಬೇಕು ಅನ್ನೋದು ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಇವತ್ತು ನಾನು ರಿಚಿ ಮಾಡ್ತಾ ಇದ್ದೀನಿ, ಎಲ್ಲೆಲ್ಲೇನೇನು ಯಾವ ರೀತಿ ಏನು ಅಂತೇಳಿ ನನ್ನ ಸಜೆಷನ್ ಕೂಡ ಕೊಡ್ತಾ ಇದ್ದೀನಿ. 19.15 ಕಿಲೋಮೀಟರ್ ಇರುವಂತ ಒಂದು ಕಿಲೋಮೀಟರ್ ಇರುವಂತಹ ಒಂದು ಈ ಲೈನ್ 7,610 ಕೋಟಿ ರೂಪಾಯಿ ಇದಕ್ಕೆ ಖರ್ಚಾಗಿದೆ. 14 ಸ್ಟೇಷನ್ಸ್ ಇರ್ತದೆ. ಕೆಲವರು ಬಹಳ ಹತ್ತಿರದಿಂದ ಕೆಲವರೆಲ್ಲ ಪ್ರೆಸ್ ಟಿವಿ ಹೋಗ್ತಾ ಇದ್ದಾರೆ. ಅನುಭವದ ಮಾತು ಇವೆಲ್ಲ ಸೇಫ್ಟಿ ಇದೆ. ನಾನು ಯಾವಾಗ ಮಾಡ್ತೀರಾ ಅಂತೇಳಿ ಬಹಳ ಪ್ರೆಷರ್ ಆಗ್ತಾ ಇದೆ. ನಾನು ಅದಕ್ಕೇನು ಮಾತಾಡೋಕೆ ಹೋಗಿಲ್ಲ. ಯಾಕೆಂದ್ರೆ ಏನೇ ಮಾಡಬೇಕಾದ್ರೂ ಒಂದು ನಾರ್ಮ್ಸ್ ಇದೆ. ಈಗ ಬೆಳಗ್ಗೆ ತಾನೇ ನಾನು ನಮ್ಮ BDA ಚೇರ್ಮನ್ ಮತ್ತು ಬೈತಿ ಸುರೇಶ್ ಹೆಬ್ಬಾಳ್ ಫ್ಲೈಓವರ್ ಕೂಡ ನಾವು ವಿಸಿಟ್ ಮಾಡಿ ಹೋಗಿದ್ದೇವೆ. ಅಲ್ಲೂ 2 ದಿನ ಓಡಾಡಬೇಕು, ಓಡಾಡಿ ಎಲ್ಲ ಸೇಫ್ಟಿಯನ್ನು ನೋಡಬೇಕು. ಅದು ಕೂಡ ಇದಾದ್ಮೇಲೆ ಒಂದು ಪ್ರಾರಂಭ ಮಾಡುವಂತ ವ್ಯವಸ್ಥೆ ಮಾಡ್ತೇವೆ. ಈಗ 10ನೇ ತಾರೀಕಿನಿಂದ ಪ್ರೈಮ್ ಮಿನಿಸ್ಟರ್, ಮುಖ್ಯಮಂತ್ರಿಗಳು ಒಂದು ಜೊತೆಯಲ್ಲಿ ಬಂದು ಇದನ್ನ ಲೋಕಲ್ ಲೀಡರ್ಸ್ ಎಲ್ಲ ಬಂದು ಇದನ್ನ ಟ್ರೈನಲ್ಲೇ ಬರೋದು, ಟ್ರೈನಲ್ಲೇ ಹೋಗೋದು, ಆ ಕಾರ್ಯಕ್ರಮ ಕೂಡ ನಾವು ಹೊಂದ್ಕೊಂಡಿದ್ದೇವೆ. ಈಗ ಸದ್ಯಕ್ಕೆ ಒಂದು 3 ಟ್ರೈನ್ ಮಾತ್ರ ಬಂದಿದೆ. ಆ 3 ಟ್ರೈನಲ್ಲಿ 25 ನಿಮಿಷಕ್ಕೆ ಒಂದು ಟ್ರೈನ್ ಅನ್ನ ಸದ್ಯಕ್ಕೆ ನಾವು ಪ್ರಯಾಣ ಪ್ರಾರಂಭ ಮಾಡ್ತಾ ಇದ್ದೀವಿ. ಇನ್ನೊಂದು ಟ್ರೈನ್ ಈ ತಿಂಗಳಲ್ಲೇ ಬರ್ತಾ ಇದೆ. ಆಗ 25ರಿಂದ 20 ನಿಮಿಷಕ್ಕೆ ಬಂದು ನಾವು ಇಳಿಸ್ತೇವೆ. ಸೊ ಇವತ್ತು ಬಹಳ ದಿನದಿಂದ ಇದ್ದಂತ ಈ ಒಂದು ವ್ಯವಸ್ಥೆ ಈ ಆಗಸ್ಟ್ ನಲ್ಲಿ ಪ್ರಾರಂಭ ಮಾಡಬೇಕು ಅಂತ ನಮ್ಮ ಸರ್ಕಾರದ ಒಂದು ಒತ್ತಡ. ನಾಗರಿಕರಿಗೆ ಇದು ಬಹಳ ಅನುಕೂಲಕರವಾದಂಥ ಕೆಲಸವನ್ನು, ಸೇವೆಯನ್ನು ಮಾಡುವಂಥ ಕೆಲಸ ಇವತ್ತು ಎಲ್ಲೋ ಲೈನಿಂದ ನಾವು ಹುಡುಗಿದ್ದೇವೆ. ಸೊ ಯಾರ್ಯಾರು ಇದಕ್ಕೆ ದುಡಿದಿದ್ದಾರೆ, ಆಲ್ ದಿ ಮೆಟ್ರೋ ಸ್ಟಾಫ್ ಅಂಡ್ ದಿ ಕಾಂಟ್ರಾಕ್ಟರ್ಸ್ ಆನ್ ಬಿಹಾಫ್ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂಡ್ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಬೆಂಗಳೂರಿನ ಎಲ್ಲ ನಾಗರಿಕರ ಪರವಾಗಿ ನಾನು ಆ ಎಲ್ಲ ನಮ್ಮ ಮೆಟ್ರೋ ಸಿಬ್ಬಂದಿಯವರಿಗೆ ಮತ್ತು ಕೆಲಸ ಮಾಡಿದವರಿಗೆ ನಾನು ಈ ಸರ್ಕಾರದ ಪರವಾಗಿ ನಾನು ಅವರಿಗೆ ಅಭಿನಂದಿಸ್ತಾ ಇದ್ದೀನಿ. ಹಿಂದೆ ನಮ್ಮ ಮಹೇಶ್ವರ ಅವರು ಕೂಡ ಇದ್ದಿದ್ದು, ಅವರು ಕೂಡ ಇಲ್ಲಿ MD ಆಗಿದ್ದರು. ಅವ್ರ ಹಿಂದೆ ಕೂಡ ಈಗೇನು ನಮ್ಮ CM ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದಾರೆ ಅಂಜುಮ್ ಪರ್ವೇಶ್, ಅವರು ಕೂಡ ಇದ್ದರು. ಅವರು ಕೆಲಸ ಮಾಡಿದ್ದಾರೆ. ಅವ್ರ ಜೊತೆಗೆಲ್ಲ ಟೀಮ್ ಕೂಡ ಕೆಲಸ ಮಾಡಿದ್ದಾರೆ.
ಇವರೆಲ್ಲರೂ ಕೂಡ ಇವತ್ತು ಇದನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಈ ಸೆಕ್ಷನ್ ಇದೆಯಲ್ಲ, ಇದು ITBTಗೆ ಯಾವ ರೀತಿ ಮಹದೇವಪುರ ಆ ಏರಿಯಾಗೆ, ವೈಟ್ ಫೀಲ್ಡ್ ಏರಿಯಾಗೆ ಬಹಳ ಪ್ರಮುಖವಾದ ಲೈನ್, ಹಂಗೆ ಇದು ಕೂಡ ಲೈನ್. ಸೊ ಬಹುಶಃ ಈಗ ನಮ್ಮೆಲ್ಲ ನಮ್ಮ ಎಲೆಕ್ಟ್ರಾನಿಕ್ ಸಿಟಿಗೆ ಕೆಲಸಕ್ಕೆ ಬರುವಂಥವ್ರು ರಾಜ್ಯದ ಬೆಂಗಳೂರಿನ ಯಾವ ಮೂಲೆಯಿಂದ ಬರಲಿ ಇದಕ್ಕೆ ವೆಲ್ ಕನೆಕ್ಟೆಡ್ ಇದೆ. 19 ಕಿಲೋಮೀಟರ್ ಕಡಿಮೆ ಇರಲ್ಲ. ಎಲ್ಲಿಂದ ಬೇಕಾದ್ರೆ ಬಂದು ತಿರ್ಗಾ ವಾಪಸ್ ಬಂದು ನೀವು ಮೆಜೆಸ್ಟಿಕ್ ಇಂದ ಇರ್ಬೋದು, ಆ ಎಲೆಕ್ಟ್ರಾನಿಕ್ಸ್ ಇದರಿಂದ ITBT ಎಲ್ಲ ಕಡೆ ಕನೆಕ್ಷನ್ ಇದೆ. ಒಂದು ಸ್ಟೇಷನ್ನ ಎಲ್ಲೊಂದು ಲೈನಿಂದ ಇನ್ನೊಂದು ಲೈನ್ಗೆ ಶಿಫ್ಟ್ ಆಗಿ ಎಲ್ಲ ಅವಕಾಶ ಇದೆ. ಆ ದೃಷ್ಟಿಯಿಂದ ಇದಕ್ಕೆ ನಾವು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇಲ್ಲ. IIMB ಅಲ್ಲಿ ಒಂದು ಹಾಲ್ ಇದೆ, ಈಗ ಅದು ನೋಡ್ಕೊಂಡಿದೆ. ಚೊಕ್ಕ ಕಾರ್ಯಕ್ರಮವನ್ನು ಕೆಲವು ಎಲೆಕ್ಟ್ರಾನಿಕ್ಸ್ಗಳನ್ನ, ಕೆಲವು ಲೀಡ್ಸ್, ಕೆಲವು ಇಂಪಾರ್ಟೆಂಟ್ ಪ್ರಮುಖರು ಕೂಡ ನಾವು ಆಹ್ವಾನಿಸಿ ಈ ಒಂದು ಸಭೆಯನ್ನು ನಾವು ಮಾಡ್ತೇವೆ. ಇದನ್ನು ನೋಡಕ್ಕೆ ಬಂದಿದ್ದೇನೆ, ನಾವು ಮಾತಾಡೋದು ನೋಡಿದ್ದೀವಿ. ನನಗೆ ಬಹಳ ಸಂತೋಷ ಆಗಿದೆ, ಚೆನ್ನಾಗಿ ಕೆಲಸ ಅವರು ಇದಾದ್ಮೇಲೆ 15ನೇ ತಾರೀಕಿನೊಳಗೆ ಒಂದು ಡೇಟು CM ಡೇಟ್ ತೆಗೆದುಕೊಂಡು ಅದನ್ನು ಕೂಡ ಉದ್ಘಾಟನೆ ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಇನ್ನೊಂದು ಸ್ಟ್ರೆಚ್ ಇದೆ, ಇವತ್ತು 3-4 ತಿಂಗಳು ಆಗ್ತದೆ ಇನ್ನೊಂದು ಸೈಡಲ್ಲಿ. ಇದನ್ನ KR-ಪುರಮಿಂದ ಬಂದು ಈ ಕಡೆ ಬೆಂಕಿ ಸರ್ಕಲ್ ಬರುವಂತೆಲ್ಲ ಪ್ರಾರಂಭ ಮಾಡುವಂಥ ಕೆಲಸ ಮಾಡ್ತೀವಿ. ಇವತ್ತು ಬೆಳಗ್ಗೆ ನಾನೆಲ್ಲ ನೋಡ್ಕೊಂಡು ಬಂದಿದ್ದೀನಿ. 3-4 ವಿಸಿಟ್ ಮಾಡ್ಕೊಂಡು ಬಂದಿಲ್ಲ. ಈಗ ಒಂದು ಸ್ಟೇಜ್ ಬಂದಿದೆ. ಒಂದು 2 ದಿನ ಸ್ವಲ್ಪ ಪಬ್ಲಿಕ್ ರೋಡ್ ಸೆಟ್ಟಿಂಗಿಗೆ ಅವಕಾಶ ಮಾಡ್ಕೊಡ್ತೀವಿ. ಅದಾದಮೇಲೆ ನಾವು ಗೇಟ್ ತಗೊಂಡು ನಾವೇನು ಇಲ್ಲಿ ಇದು ಅಲ್ಲಿ ಹೊಸ ಫ್ಲೈ ಇದನ್ನ ಅಂಡರ್ಪಾಸ್ ಕೊಡ್ತಾರೆ. ಈಗಾಗಲೇ ಅದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಇದರಿಂದ ಇಲ್ಲಿ ST ಮಾಲಿಂದ ನಮ್ಮ ಯೂನಿವರ್ಸಿಟಿ ಇನ್ನೊಂದು ಹೊಸ ಈ ಟನಲ್ ಮೇಲೆ ಟ್ರಾಫಿಕ್ನ ಈಸ್ ಔಟ್ ಮಾಡೋಕ್ಕೆ ಇನ್ನೊಂದು 2 ವರ್ಷದೊಳಗೆ ಮುಗಿಬೇಕು ಅಂತ ಇನ್ನೊಂದು ಹೊಸ ಟನಲ್ನ ಆಲೇ ನಾನು ಸದ್ಯದಲ್ಲೇ ಕ್ಯಾಬಿನೆಟ್ ಬರ್ತಾ ಇದೆ. ನೋಡೋಣ, ನಾನೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಅದು 1.5 ಕಿಲೋಮೀಟರ್, ಅದು ಪೂರೈಗಿಲ್ಲ, ಕಟ್ ಅಂಡ್ ಕವರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಜಲ್ದಿ ಟ್ರಾಫಿಕ್ನ ಸ್ವಲ್ಪ ಈಸೋಟ್ ಮಾಡಬೇಕು ಅಂತೇಳಿ ಆ ಜಾಗದಲ್ಲಿ ಈ ಟನಲ್ ಅನ್ನೋದು ಸ್ವಲ್ಪ ಇದ್ರೊಳಗಿರೋದು ಬೇರೆ, ಅದೊಂದು ಟನಲ್ ಯಾಕೆಂದರೆ ಬೇರೆ ರೀತಿಯಲ್ಲಿ ನಾವು ಮಾಡ್ತೀವಿ. ಈಗ ಮೊದಲು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಎಲ್ಲೆಲ್ಲಿ ಜಾಗ ಇದೆ ಅದನ್ನೆಲ್ಲ ರಾಷ್ಟ್ರಗೋಸ್ಕರ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಈ ಮುಂದಕ್ಕೆ ನಾನು ಮೆಟ್ರೋಗೆ ನಾನು ಆದೇಶ ಕೊಟ್ಟಿದ್ದೀನಿ. ಎಲ್ಲೆಲ್ಲಿ ನಾವು ಲೈನ್ ಹೋಗ್ತೀವಿ ಅಲ್ಲಿ ಡಬಲ್ ಡೆಕ್ಕರ್ ಕಂಪಲ್ಸರಿ ಇರಬೇಕು. ನಾವು ಎಲ್ಲೆಲ್ಲಿ ಸ್ಟೇಷನ್ ಇರ್ತದೆ ಇನ್ನೊಂದು 3-4 ಎಕರೆನ ನೀವು ಪಾರ್ಕಿಂಗ್ಗೋಸ್ಕರ ನೀವು ಅಕ್ವಿಷನ್ ಮಾಡಬೇಕು ಅಂತ ಹೇಳಿದ್ದೀರಿ. ಕೆಳಗಡೆ ಎಲ್ಲ ಒಂದು 2-3 ಪಾರ್ಕಿಂಗ್ ಮಾಡ್ಕೊಂಡು ಬೇಕಾದ್ರೆ ಮೇಲ್ಗಡೆ ಕಮರ್ಷಿಯಲ್ ಬೇಕಾದ್ರೆ ಮಾಡ್ಬೋದು. ಅದಕ್ಕೂ ಕೂಡ ಅವಕಾಶ ಉಂಟು. ಯಾಕೆಂದರೆ ಒಬ್ಬ ಜನ ಬಂದು ಮೋಟರ್ ಸೈಕಲ್ ನಿಲ್ಸ್ಕೊಂಡು ಕಾಲು ನಿಲ್ಸ್ಕೊಂಡು ಮಾಡೋದು ಇದಕ್ಕೆಲ್ಲ ನಾವು ಎನ್ಕರೇಜ್ ಮಾಡಬೇಕು. ಅದನ್ನು ಕೂಡ ಮಾಡ್ತಾ ಇದ್ದೀವಿ.